95% LKG ಇಂದ my breed it is. I'm happy to tell that. Second topper of our school. 94% second topper of our school. Give him a big hand. He is our breed only. From LKG. Give him a big hand. Congrats, Sophia. Uzaifa also from Mahavi came, from 8th standard to us. Give him a big hand. Congrats, Uzaifa. ಹೇಳ್ಬೇಕಂದ್ರೆ ಇವತ್ತು ನಾವಿಲ್ಲಿ ಏನಕ್ಕೆ ಕೂತಿದ್ದೀವಿ ಪೇರೆಂಟ್ಸ್, ಏನಕ್ಕೆ ಕೂತಿದ್ದೀವಿ? ಸೊ ದಿಸ್ ಫಂಕ್ಷನ್ ಇಸ್ ಮೇನ್ಲಿ ಫಾರ್ ವಾಟ್? ಮಗು 10th ಸ್ಟ್ಯಾಂಡರ್ಡ್ ಪಾಸ್ ಆಗಿದೆ, ಮಗು ಒಳ್ಳೆ ಮಾರ್ಕ್ಸ್ ಅಲ್ಲಿ ಪಾಸ್ ಆಗಿದೆ ಅನ್ನೋಕ್ಕೆ, ಮಗುಗೆ ಒಂದು ಕ್ರೆಡಿಟ್ ಕೊಡೋಕ್ಕೆ ನಾವು ಆಸ್ ಅ ಮ್ಯಾನೇಜ್ಮೆಂಟ್ ಇವರು ಇಲ್ಲಿ ಸೇರಿದ್ದಾರೆ. ಆಸ್ ಅ ಪೇರೆಂಟ್ಸು ನೀವು ಬಂದಿದ್ದೀರಾ, ಇಲ್ಲಿರೋ ಮಕ್ಕಳು ನೋಡ್ತಾ ಇದ್ದಾರೆ. ಈಗ ಬೇರೆ ಸ್ಕೂಲಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ ನಿಮಗೆ, ಏನಂತ? ಮಕ್ಕಳಿಗೆ ಕರಾಟೆ ಕಳಿಸ್ತಾ ಇದ್ದೀವಿ, ಮಕ್ಕಳಿಗೆ ಸ್ವಿಮ್ಮಿಂಗ್ ಹೇಳ್ಕೊಡ್ತಾ ಇದ್ದೀವಿ, ಮಕ್ಕಳಿಗೆ ಸ್ಕೇಟಿಂಗ್ ಹೇಳ್ಕೊಡ್ತಾ ಇದ್ದೀವಿ, ಮಕ್ಕಳಿಗೆ ಡ್ಯಾನ್ಸ್ ಮಾಡೋದು ಹೇಳ್ಕೊಡ್ತಾ ಇದ್ದೀವಿ, ಮಕ್ಕಳಿಗೆ ಹಾಡು ಹೇಳೋದು ಹೇಳ್ಕೊಡ್ತಾ ಇದ್ದೀವಿ ಅಂತ. ಈಗ ನೀನು ಅದಕ್ಕೆ ಈಗ ಮುಖ್ಯತ್ವ ಕೊಡ್ತೀಯಾ? ಈಗ 10th ಸ್ಟ್ಯಾಂಡರ್ಡ್ ಪಾಸ್ ಆಗಿದೆ ಅನ್ನೋದಕ್ಕೆ ಮುಖ್ಯತ್ವ ಕೊಡ್ತೀಯಾ? ಏನ್ ಬರಬೇಕು? ಈಗ ಎಷ್ಟೇ ನೀನು ಅದೆಲ್ಲ ಕಲ್ತ್ರೂ ಆ 10th ಸ್ಟ್ಯಾಂಡರ್ಡ್ ಅನ್ನೋದು ಪಾಸ್ ಆಗಬೇಕು. ಎಜುಕೇಶನ್ ಇರಲೇಬೇಕು ಅಲ್ವಾ? 10th ಪಾಸ್ ಆದ ಅನ್ನೋದಕ್ಕೆ ಒಂದು ಇದು ನಡೆಸ್ತಾ ಇರೋದು. ಈಗ ನಮ್ಮ ಮಗು ಸ್ವಿಮ್ಮಿಂಗ್ ಅಲ್ಲಿ ಬಂದ್ಬಿಟ್ಟಿದೆ, ಫಾಸ್ಟ್ ಆಗಿ ಈಜ್ತಾ ಇದೆ ನಮ್ಮ ಮಗು ಅಂತ ಹೇಳಕ್ಕಾಗತ್ತಾ? ಇಲ್ಲ. ಏನೇ ಮಾಡಿದ್ರು ವರ್ಷ ಪೂರ್ತಿಯಲ್ಲಿ ಆ 10th ಪಾಸ್ ಆಗಿದ್ಯಾ, ಮಗು ಫೇಲ್ ಆಗಿದ್ಯಾ ಅನ್ನೋ ಮಾತೇ ಬರೋದು. ಹೌದಾ ಇಲ್ವಾ? ಸುಮಾರಷ್ಟು ಪೇರೆಂಟ್ಸ್ ಏನಾಗೋಗ್ತಾರಂದ್ರೆ, ಯಾರೋ ಈ ಪಾಂಪ್ಲೆಟ್ಸ್ ಹಾಕ್ಬಿಡ್ತಾರೆ. ಹೆಂಗ್ ಹಾಕ್ತಾರೆ ಅಂತ ಹೇಳಿದ್ರೆ, ನಿಮ್ಗೆ ಇರೋ ನಿಜ ಹೇಳ್ತಾ ಇದ್ದೀನಿ. ಇವತ್ತು ಆಸ್ ಅ ಪೇರೆಂಟ್ ನಾನು ಇಲ್ಲಿ ನಿಂತ್ಕೊಂಡು ಈ ನಿಜ ನೀವು ಗಮನಿಸಬೇಕು ದಯವಿಟ್ಟು. ಏನಂದ್ರೆ ಒಂದೊಂದ್ಸರಿ ನಾವು ಮೋಸ ಹೊಟ್ಟೋಗ್ತೀವಿ. ಈ ಪಾಂಪ್ಲೆಟ್ಸ್ ಕೊಡ್ತಾರೆ, ಪಾಂಪ್ಲೆಟ್ಸ್ ಅಲ್ಲಿ ಏನ್ ಮಾಡ್ತಾರಂದ್ರೆ, ಈಗ AI ಯೂಸ್ ಮಾಡಿಕೊಂಡು ನಮ್ಮ ಸ್ಕೂಲ್ ಇನ್ಫ್ರಾಸ್ಟ್ರಕ್ಚರ್ ಹಿಂಗಿದೆ, ನಾವು ಹಿಂಗಿಟ್ಕೊಂಡಿದ್ದೀವಿ ಹಂಗಿಟ್ಕೊಂಡಿದ್ದೀವಿ ಅಂತೆಲ್ಲ ಹಾಕ್ಬಿಡ್ತಾರೆ. ನೀವು ಅದನ್ನ ನೋಡಿ ಯಾಮಾರಿಸ್ಬಿಟ್ಟು ಏನು ಎತ್ತ ಅಂತ ವಿಚಾರಿಸಕ್ ಹೋಗಲ್ಲ. ಎಲ್ಲೋ ಕೆಲಸ ಮಾಡೋರ್ನ ಕೂಡ ಅವರೇ ನಮ್ಮ ಸ್ಕೂಲಲ್ಲಿ ಆ ಟೀಚರೇ ವರ್ಕ್ ಮಾಡ್ತಾ ಇರೋದು, ಅವರೇ ಪಾಠಗಳು ನಡೆಸ್ತಾ ಇರೋದು ಅಂತ ಅವ್ರ ಫೋಟೋ ಸಮೇತ ನಿಮ್ಗೆ ಹಾಕ್ಬಿಡ್ತಾರೆ. ಆಯ್ತಾ? ಆ ಫೋಟೋನ ಹಾಕ್ಬೇಕಂದ್ರೆ ಅವ್ರಿಗೆ ಎಷ್ಟೋ ಲಂಚ ಕೊಟ್ಟಿರ್ತಾರೆ ಅವ್ರು, ಆಯ್ತಾ? ಹಾಕ್ಸ್ಕೊಂಡ್ಬಿಡ್ತಾರೆ. ಬಟ್ ಅಲ್ಲಿ ಒಳಗಡೆ ಹೋಗಿ ನೋಡಿದ್ರೆ ಅದು ಇರಲ್ಲ ನಿಜ. ನೀವು ಯಾವಾಗಲೂ ಒಂದು ಅರ್ಥ ಮಾಡ್ಕೋಬೇಕು. ನಮಗೆ ಆ್ಯಕ್ಚುಲಿ 1 ಜನ ಅಂಡರಲ್ಲಿ ವರ್ಕ್ ಮಾಡೋದೇ ಚೆನ್ನಾಗಿರುತ್ತೆ. ಒಂದು 5-6 ಜನ ಮ್ಯಾನೇಜ್ಮೆಂಟು ಇದ್ದಾರೆ ಅಂದ್ಕೊಳ್ಳಿ. ಈಗ ಅವರೊಂದು ಮಾತು ಹೇಳ್ತಾರೆ, ಇವ್ರೊಂದು ಮಾತು ಹೇಳ್ತಾರೆ, ಇವ್ರೊಂದು ಮಾತು ಹೇಳ್ತಾರೆ. ಯಾರ ಮಾತು ಕೇಳಕ್ಕಾಗತ್ತೆ? ಈಗ ನೀವು ನಡೀತಾ ಇದ್ದೀರಾ, ಒಂದು ರಿವರ್ ಅಲ್ಲಿ ಹೋಗ್ಬೇಕಂದ್ರೆ, ಒಂದು ದೋಣಿಯಲ್ಲಿ ಬೋಟಲ್ಲಿ ಹೋಗ್ತಾ ಇದ್ದೀರಂದ್ರೆ, ಇಲ್ಲೊಂದು ಕಾಲು ಅಲ್ಲೊಂದು ಕಾಲು ಇಟ್ಕೊಂಡು ನೀನು ಆ ಗಟ್ಟನ್ನ ಸೇರಕ್ಕಾಗತ್ತಾ? ಸೇರಕ್ಕಾಗಲ್ಲ. ಒಂದೇ ಬೋಟಲ್ಲೇ ಹೋಗ್ಬೇಕಾಗಿರೋದು. ಇಲ್ಲೊಂದು ಕಾಲು ಅಲ್ಲೊಂದು ಕಾಲು ಅಲ್ಲೊಂದು ಕಾಲು ಇಟ್ಕೊಂಡು ಹೋಗ್ತೀವಿ ಅಂದ್ರೆ ಅದು ಕಷ್ಟ. ಆಸ್ ಅ ಪೇರೆಂಟಾಗೆ ಬೇರೆಯವ್ರ ಮಾತು ಕೇಳ್ಕೊಂಡು ಮಗು ಅನ್ನೋದು ಗಿಡ ತರ. ನೀನು ಅವ್ರು ಹೇಳೋದು, ಅವ್ರು ನನ್ನ ಫ್ರೆಂಡು ಅಂತ ಹೇಳ್ಬಿಡೋದು, ಚೆನ್ನಾಗಿ ಬೆಳೀತಾ ಇರೋ ಗಿಡನ ಕಿತ್ಬಿಡೋದು, ಅಲ್ಲಿಂದ ಮಕ್ಕಳನ್ನ ಅಲ್ಲಿಂದ ಕಿತ್ಬಿಡೋದು, ಬೇರೆ ಒಂದು ಜಾಗಕ್ಕೆ ಇಡೋದು. ಅಲ್ಲಿ ಅವನು ಬಂದು ಹೇಳ್ತಾನೆ, ಬೇಡ ಬೇಡ ನಾನು ಸ್ಕೂಲ್ ಶುರು ಮಾಡಿದೀನಿ, ಬಾ ನಾನು ಚೆನ್ನಾಗಿ ಹೇಳ್ಕೊಡ್ತೀನಿ ಅಂದ್ರೆ, ಆ ಗಿಡ ಬೆಳೀತಾ ಇರೋ ಗಿಡನ ಮತ್ತೆ ಕಿತ್ತಾಕೋದು, ಮತ್ತೆ ಇನ್ನೊಂದು ಜಾಗಕ್ಕೆ ಇಡೋದು. ಅವನು ಹೇಳ್ತಾನೆ, ಇಲ್ಲ ಇಲ್ಲ ನಾನು ಹಂಗೆ ಅಂದ್ರೆ ಕಿತ್ತು ಆ ಗಿಡ ಮತ್ತೆ. ಯಾವಾಗ ಆ ಗಿಡ ಬೆಳೆಯೋದು? ಯಾವಾಗ ನಿಮ್ಗೆ ಹೂ ಕೊಡೋದು? ಯಾವಾಗ ಅದ್ರ ಫಲ ತಿನ್ನೋದು? ಇದ್ರಲ್ಲೇ ಹಾಕೊಂಡು ಮಗುನ ಹೊಡಿಯೋದು. ನೀನೇನು ಓದಿಲ್ಲ.
ಮಾಡಿರೋ ತಪ್ಪೆಲ್ಲ ನಾವು. ಒಂದು ಗಿಡ ಇಟ್ಟಾಗ ಆ ಗಿಡ ನಮ್ಮ ಸ್ವಂತ ಜಾಗನ ಅಂತ ನೋಡ್ಬೇಕು. ಆ ಮಣ್ಣು ಇಡಿಸ್ತಾ ಇದೆಯಾ ಗಿಡಕ್ಕೆ ಅಂತ ನೋಡ್ಬೇಕು. ಅಲ್ಲಿ ನೀರ್ ಚೆನ್ನಾಗಿ ಹಾಕ್ತಾ ಇದ್ದಾರ ಅಂತ ನೋಡ್ಬೇಕು. ಅಲ್ಲಿ ಗೊಬ್ಬರ ಚೆನ್ನಾಗಿದ್ಯಾ ಅಂತ ನೋಡ್ಬೇಕು. ನಮ್ ಗಿಡ ಬೆಳೀತಾ ಇದೆಯಾ ಅಂತ ನೋಡ್ಬೇಕು. ಆಗ್ಲೇ ಅದರ ಫಲ SLC ಅಲ್ಲಿ ಆ ಫ್ರೂಟ್ ಅನ್ನ ನೀವು ತಗೊಂಡ್ ತಿನ್ನಕ್ಕಾಗೋದು, ನಾವು ತಗೋಬಹುದು. ಹೌದಾ ಇಲ್ವಾ? ಇದನ್ನ ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು. ನಾವು 26 ವರ್ಷ ನಮ್ಮ ಸ್ಕೂಲು ಹಳೆಯದು. ಸೊ 26 ವರ್ಷ ವರ್ಕ್ ಮಾಡಿದೀವಿ ಈ ಸ್ಕೂಲಲ್ಲಿ. ನಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿದೆ, ಎಷ್ಟು ಮಾತ್ರ SLC ಅಲ್ಲಿ ಪರ್ಸೆಂಟೇಜ್ ತಗೊಂಡಿದ್ದಾರೆ ಮಕ್ಕಳು, ಇದೆಲ್ಲ ನೀವು ಯೋಚನೆ ಮಾಡಿಕೊಂಡು ಆಮೇಲೆ ಮಕ್ಕಳನ್ನ ಎಲ್ಲಿ ಸೇರಿಸ್ಬೇಕು ಅಂತ ನೋಡಿ. ಮೇಡಮ್ ಆಕ್ಚುಲಿ ಈ ಸ್ಕೂಲ್ನ ಏನಕ್ಕೆ ಓಪನ್ ಮಾಡಿದ್ರು ಗೊತ್ತಾ? ನಮ್ಮ ಮೈನಾರಿಟಿ ಮಕ್ಕಳನ್ನ ಓದಿಸ್ಬೇಕು, ಕಡಿಮೆ ಫೀಸಲ್ಲಿ ಓದಿಸ್ಬೇಕು. ಕಾಲೇಜು ಓಪನ್ ಮಾಡಿದ್ದಾರೆ. ಏನಕ್ಕಂದ್ರೆ ನಮ್ಮ ಮಕ್ಕಳು 10ಗೆ ನಮ್ಮ ಗರ್ಲ್ಸ್ ಏನ್ ಮಾಡ್ತಾರಂದ್ರೆ 10ಗೆ ಸ್ಟಾಪ್ ಮಾಡ್ಬಿಡ್ತೀರಾ. ಸೊ ಇಲ್ಲ, ಆ ಮಕ್ಕಳು ಕಾಲೇಜಿಗೆ ಓದ್ಬೇಕು, ಒಂದು ಡಿಗ್ರಿ ಪಡಿಬೇಕು ಮಕ್ಕಳು ಅಂತ ಹೇಳ್ಬಿಟ್ಟು ಕಾಲೇಜ್ ಸಮೇತ ಓಪನ್ ಮಾಡಿದ್ದಾರೆ. ಸೊ ನಿಮ್ಮ ಮಕ್ಕಳ ಫ್ಯೂಚರು ನಿಮ್ಮ ಕೈಯಲ್ಲಿ. ನೀವು ಡಿಸೈಡ್ ಮಾಡಬೇಕು ಹೆಂಗೆ ಏನು ಅಂತ ಡಿಸೈಡ್ ಮಾಡಿಬಿಟ್ಟು ಕರೆಕ್ಟ್ ಆದ ಜಾಗದಲ್ಲಿ ಮಕ್ಕಳನ್ನ ಸ್ಕೂಲ್ಗೆ ಹಾಕಬೇಕು. ಆಗ್ಲೇ ಮಕ್ಕಳು ಚೆನ್ನಾಗಿ ಹೋಗೋದು. ಅರ್ಥ ಆಯ್ತಾ?